ಎಲ್ಲರಿಗೂ ಇವತ್ತಿನ ಡಿಜಿಟಲ್ ಜಗತ್ನಲ್ಲಿ ಆ, ಪ್ರತಿ ಸೆಕೆಂಡ್ ಪ್ರತಿ ಕ್ಷಣ ಅಂಚನ್ ಡೇಟಾ ಉತ್ಪತ್ತಿಯಾಗ್ತಿದೆ ಅಲ್ವಾ. ಈ ಒಂದು ಡೇಟಾ ಮಹಾಪೂರವನ್ನು ನಿಭಾಯಿಸೋದು ಹೇಗೆ, ಇದು ದೊಡ್ಡ ಸವಾಲು. ಸೊ ಇಂದು ನಾವು ಹಡೂಪ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳಿಯೋಣ. ಇದೊಂದು ಓಪನ್ ಸೋರ್ಸ್ ಫ್ರೇಮ್ವರ್ಕ್. ದೊಡ್ಡ ದೊಡ್ಡ ಡೇಟಾ ಸೆಟ್ಗಳನ್ನು ಸ್ಟೋರ್ ಮಾಡೋಕ್ಕೆ, ಪ್ರಾಸೆಸ್ ಮಾಡೋಕ್ಕೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ನಮ್ಮ ಈ ಚರ್ಚೆ BAD 601 ವಿಷಯದ ಮಾಡ್ಯೂಲ್ 2ರ ಸ್ಟಡಿ ಮೆಟೀರಿಯಲ್ ಆಧರಿಸಿದೆ. ಹೌದು. ನಮ್ಮ ಇವತ್ತಿನ ಉದ್ದೇಶ ಅಂದ್ರೆ ಹಡೂಪ್ ಅಂದ್ರೆ ಏನು, ಆಕ್ಚುಲಿ ಇದರ ಅವಶ್ಯಕತೆ ಯಾಕೆ ಬಂತು, ಈಗಿರೋ ಟ್ರೆಡಿಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂದ್ರೆ RDBMS ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ, ಮತ್ತೆ ಇದರ ಪ್ರಮುಖ ಭಾಗಗಳು HDFS, MapReduce ಮತ್ತೆ ಯಾನ್ ಇವು ಹೇಗೆ ಕೆಲಸ ಮಾಡ್ತವೆ ಅಂತ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಮುಖ್ಯವಾಗಿ ನಮ್ಮ VTU ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್. ಓ ಹೌದು, VTU ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಸಿಂಪಲ್ ಆಗಿ ಹೇಳಿ, ಹಡೂಪ್ ಅಂದ್ರೆ ಏನು? ಹಡೂಪ್ ಅನ್ನೋದು ಅಪಾಚಿ ಸಾಫ್ಟ್ವೇರ್ ಫೌಂಡೇಶನ್ನ ಒಂದು ಓಪನ್ ಸೋರ್ಸ್ ಫ್ರೇಮ್ವರ್ಕ್. ಇದರ ಮೇನ್ ಕೆಲಸ ಏನಪ್ಪಾ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದ ಡೇಟಾವನ್ನ, ಅಂದ್ರೆ ಟೆರಾಬೈಟ್ಸ್ ಪೆಟಾಬೈಟ್ಸ್ ಗಟ್ಲೆ ಡೇಟಾವನ್ನ ಒಂದೇ ದೊಡ್ಡ ಸೂಪರ್ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗೋ ಬದಲು ಅನೇಕ ಸಾಮಾನ್ಯ ಅಂದ್ರೆ ಜಾಸ್ತಿ ದುಬಾರಿ ಅಲ್ಲದ ಕಂಪ್ಯೂಟರ್ಗಳ ಒಂದು ಗುಂಪಲ್ಲಿ, ಕ್ಲಸ್ಟರ್ ಅಲ್ಲಿ ಹಂಚಿಟ್ಟು ಸ್ಟೋರ್ ಮಾಡೋದು. ಡಿಸ್ಟ್ರಿಬ್ಯೂಟೆಡ್ ಸ್ಟೋರೇಜ್ ಅಂತೀವಿ. ಆಮೇಲೆ ಆ ಡೇಟಾವನ್ನ ಪ್ಯಾರಲಲ್ ಆಗಿ ಅಂದ್ರೆ ಒಂದೇ ಸಮಯದಲ್ಲಿ ಎಲ್ಲ ಕಂಪ್ಯೂಟರ್ಗಳ ಮೇಲೆ ಪ್ರಾಸೆಸ್ ಮಾಡೋದು. ಕೆಲಸವನ್ನ ಡಿವೈಡ್ ಮಾಡಿ ಬೇಗ ಮುಗಿಸೋದು ಇದ್ರ ಐಡಿಯಾ. ಓಕೆ, ಅಂದ್ರೆ ದೊಡ್ಡ ಡೇಟಾವನ್ನ ಸಣ್ಣ ಪೀಸ್ ಮಾಡಿ ಎಲ್ಲ ಕಡೆ ಒಟ್ಟಿಗೆ ಪ್ರಾಸೆಸ್ ಮಾಡೋದು. ಹಾಗಾದ್ರೆ ನಮ್ಮ ಹತ್ರ ಆಲ್ರೆಡಿ RDBMS ಸಿಸ್ಟಮ್ಸ್ ಇದೆಯಲ್ಲ, SQL ಡೇಟಾಬೇಸ್ ಎಲ್ಲ, ಅದ್ರ ಬದಲು ಹಡೂಪ್ ಯಾಕೆ ಬೇಕು? ಅವು ದೊಡ್ಡ ಡೇಟಾ ಹ್ಯಾಂಡಲ್ ಮಾಡಕ್ಕಾಗಲ್ವಾ? ಹಾ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಸಾಂಪ್ರದಾಯಿಕ RDBMS ಇದೆಯಲ್ಲ, MySQL, ಒರಾಕಲ್ ತರಹ, ಅವು ಮುಖ್ಯವಾಗಿ ಸ್ಟ್ರಕ್ಚರ್ಡ್ ಡೇಟಾಗೆ ಡಿಸೈನ್ ಆಗಿರೋದು. ಅಂದ್ರೆ ನೀಟಾಗಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ರೋಸ್ ಕಾಲಮ್ಸ್ ಅಲ್ಲಿ ಅರೇಂಜ್ ಮಾಡೋ ಡೇಟಾಗೆ. ಹೌದು. ಆದ್ರೆ ಇವತ್ತು ನಾವು ನೋಡ್ತಾ ಇರೋ ಡೇಟಾ ಇದೆಯಲ್ಲ, ಅದರ ಬಹುಪಾಲು ಅನ್ಸ್ಟ್ರಕ್ಚರ್ಡ್. ಫೇಸ್ಬುಕ್ ಪೋಸ್ಟ್ಸ್, ಟ್ವೀಟ್ಸ್, ಫೋಟೋಗಳು, ವಿಡಿಯೋಗಳು, ಸೆನ್ಸಾರ್ ಡೇಟಾ ಇದು ಯಾವುದು ನೀಟಾಗಿ ಟೇಬಲ್ ಅಲ್ಲಿ ಕೂರಲ್ಲ. ಮತ್ತೆ ಇದರ ಸೈಜ್ ಕೂಡ ಟೆರಾಬೈಟ್ಸ್ ಪೆಟಾಬೈಟ್ಸ್ ಗಟ್ಲೆ ಇರುತ್ತೆ. ಇಷ್ಟು ದೊಡ್ಡ, ಇಷ್ಟು ವೆರೈಟಿ ಡೇಟಾವನ್ನ RDBMS ನಿಭಾಯಿಸೋಕೆ ತುಂಬಾ ಕಷ್ಟಪಡುತ್ತೆ. ಪ್ರಾಸೆಸಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಲೋ ಆಗುತ್ತೆ. ಓ ಹಾಗಾ? ಹೌದು. VTU ಎಕ್ಸಾಮ್ಸ್ ಅಲ್ಲಂತೂ ಇದು ಫೇವ್ರೆಟ್ ಕ್ವೆಶ್ಚನ್. RDBMSಗೂ ಹಡೂಪ್ಗೂ ಇರೋ ವ್ಯತ್ಯಾಸ ಏನು, ಅಥವಾ ಹಡೂಪ್ನ ಅವಶ್ಯಕತೆ ಯಾಕೆ ಅಂತ ಖಂಡಿತ ಕೇಳ್ತಾರೆ. ಇಲ್ಲಿದಾನೆ ಹಡೂಪ್ನ ಪವರ್ ಬರೋದು. ಮೊದಲನೇದಾಗಿ ಇದು ಕಾಸ್ಟ್ ಎಫೆಕ್ಟಿವ್. ಯಾಕಂದ್ರೆ ಇದು ಕಮಾಡಿಟಿ ಹಾರ್ಡ್ವೇರ್ ಮೇಲೆ ರನ್ ಆಗುತ್ತೆ. ಅಂದ್ರೆ ಸಾಮಾನ್ಯ ಕಡಿಮೆ ಬೆಲೆಯ ಕಂಪ್ಯೂಟರ್ಗಳನ್ನೇ ಬಳಸಬಹುದು. ಎರಡನೇದು ಸ್ಕೇಲೆಬಿಲಿಟಿ. ಅಂದ್ರೆ ಡೇಟಾ ಜಾಸ್ತಿ ಆದಂತೆ ಕ್ಲಸ್ಟರ್ಗೆ ಸುಲಭವಾಗಿ ಇನ್ನಷ್ಟು ಮಷೀನ್ಗಳನ್ನ ಸೇರಿಸ್ತಾ ಹೋಗ್ಬೋದು. ಮೂರನೇದು ಸ್ಟೋರೇಜ್ ಫ್ಲೆಕ್ಸಿಬಿಲಿಟಿ. ಡೇಟಾ ಹೇಗಿದೆಯೋ ಹಾಗೆ, ಅಂದ್ರೆ ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಯಾವುದೇ ಫಾರ್ಮ್ಯಾಟ್ ಇರ್ಲಿ ಅದನ್ನ ಮುಂಚೆಯೇ ಪ್ರಾಸೆಸ್ ಮಾಡದೆ ರಾ ಡೇಟಾವನ್ನೇ ಸ್ಟೋರ್ ಮಾಡ್ಬೋದು. ಆಮೇಲೆ ಬಹುಮುಖ್ಯವಾಗಿ ಫಾಲ್ಟ್ ಟಾಲರೆನ್ಸ್, ಅಂದ್ರೆ ದೋಷ ಸಹಿಷ್ಣುತೆ. ಹಡೂಪ್ ಏನ್ ಮಾಡುತ್ತೆ ಅಂದ್ರೆ ಡೇಟಾದ ಪ್ರತಿ ಬ್ಲಾಕ್ನ ಅನೇಕ ಕಾಪಿಗಳನ್ನ, ಡಿಫಾಲ್ಟ್ ಆಗಿ 3 ಕಾಪಿಗಳನ್ನ ಬೇರೆ ಬೇರೆ ಮಷೀನ್ಗಳಲ್ಲಿ ಇಡುತ್ತೆ. ಇದಕ್ಕೆ ರೆಪ್ಲಿಕೇಶನ್ ಅಂತಾರೆ. ಸೊ ಒಂದು ಮಷೀನ್ ಕೆಟ್ಟೋದ್ರೂ ಡೇಟಾ ಇನ್ನೊಂದು ಮಷೀನ್ನಲ್ಲಿ ಸೇಫ್ ಆಗಿರುತ್ತೆ. ಡೇಟಾ ಲಾಸ್ ಆಗಲ್ಲ. ಓಹ್, ಇದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಅಲ್ವಾ, ಡೇಟಾ ಸೇಫ್ಟಿ. ಸರಿ, ಹಾಗಾದ್ರೆ ಹಡೂಪ್ ಯಾಕೆ ಬೇಕು, ಅದರ ಅಡ್ವಾಂಟೇಜಸ್ ಏನು ಅಂತ ಗೊತ್ತಾಯ್ತು. ಈಗ ಅದರ ಮುಖ್ಯ ಭಾಗಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ HDFS ಅಂದ್ರೆ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಇದು ಸ್ಟೋರೇಜ್ ಲೇಯರ್ ಅಲ್ವಾ? ಕರೆಕ್ಟ್. HDFS ಅನ್ನೋದು ಹಡೂಪ್ನ ಶೇಖರಣಾ ಅಂಗ. ಇದು ಫೈಲ್ಗಳನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಟೋರ್ ಮಾಡಬೇಕು ಅಂತ ನೋಡ್ಕೊಳ್ಳುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನೀವೊಂದು ದೊಡ್ಡ ಫೈಲ್ ಕೊಟ್ರೆ ಅದನ್ನ ಚಿಕ್ಕ ಚಿಕ್ಕ ಫಿಕ್ಸ್ಡ್ ಸೈಜ್ ಬ್ಲಾಕ್ಸ್ಗಳಾಗಿ ಕಟ್ ಮಾಡುತ್ತೆ. ಸಾಮಾನ್ಯವಾಗಿ 128 MB ಇರುತ್ತೆ ಇದರ ಸೈಜ್. ಈ ಸಿಸ್ಟಮ್ ಅಲ್ಲಿ 2 ಮುಖ್ಯ ಕಾಂಪೊನೆಂಟ್ಸ್ ಇವೆ. ಒಂದು ನೇಮ್ ನೋಡ್. ಇದೊಂದು ಮಾಸ್ಟರ್ ಸರ್ವರ್. ಇದು ಇಡೀ ಫೈಲ್ ಸಿಸ್ಟಮ್ನ ಮೆಟಾಡೇಟಾವನ್ನ ಮ್ಯಾನೇಜ್ ಮಾಡುತ್ತೆ. ಅಂದ್ರೆ
ಯಾವ ಫೈಲ್ ಇದೆ, ಅದು ಎಲ್ಲೆಲ್ಲಿ ಬ್ಲಾಕ್ಗಳಾಗಿ ಹಂಚೋಗಿದೆ, ಪ್ರತಿ ಬ್ಲಾಕ್ನ ಕಾಪಿಗಳು ಯಾವ್ಯಾವ ಸ್ಲೇವ್ ಮಷೀನಲ್ಲಿವೆ ಅನ್ನೋ ಎಲ್ಲಾ ಮಾಹಿತಿ ಇದ್ರತ್ರ ಇರುತ್ತೆ. ಲೈಬ್ರರಿ ಕ್ಯಾಟಲಾಗ್ ತರಹ. ಓಕೆ. ಇನ್ನೊಂದು ಡೇಟಾ ನೋಡ್ಸ್. ಇವು ಸ್ಲೇವ್ ಸರ್ವರ್ಗಳು. ಇವು ಆಕ್ಚುಯಲ್ ಡೇಟಾ ಬ್ಲಾಕ್ಗಳನ್ನ ಸ್ಟೋರ್ ಮಾಡ್ತವೆ. ನೇಮ್ ನೋಡ್ ಹೇಳಿದ ಹಾಗೆ ಇವು ಕೇಳ್ತವೆ. ಈ ಡೇಟಾ ನೋಡ್ಸ್ಗಳು ರೆಗ್ಯುಲರ್ ಆಗಿ ನೇಮ್ ನೋಡ್ಗೆ ಹಾರ್ಟ್ ಬೀಟ್ ಸಿಗ್ನಲ್ ಕಳಿಸ್ತಾ ಇರ್ತವೆ. ನಾವು ಬದುಕಿದೀವಿ, ಆಕ್ಟಿವ್ ಆಗಿದೀವಿ ಅಂತ ತಿಳಿಸೋಕೆ. ಹಾರ್ಟ್ ಬೀಟ್ಸ್. ಇದೆ ಯಾವುದು ಫೇಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಸೆಕೆಂಡರಿ ನೇಮ್ ನೋಡ್ ಅಂತ ಇನ್ನೊಂದಿರುತ್ತೆ. ಇದು ನೇಮ್ ನೋಡ್ನ ಬ್ಯಾಕಪ್ ಅಲ್ಲ, ಬಟ್ ನೇಮ್ ನೋಡ್ನ ಕೆಲಸದ ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮುಖ್ಯವಾಗಿ ಮೆಟಾಡೇಟಾ ಚೆಕ್ ಪಾಯಿಂಟಿಂಗ್ ಮಾಡುತ್ತೆ. ಈ HDFS ಆರ್ಕಿಟೆಕ್ಚರ್, ನೇಮ್ ನೋಡ್, ಡೇಟಾ ನೋಡ್, ಸೆಕೆಂಡರಿ ನೇಮ್ ನೋಡ್ ಇವುಗಳ ರೋಲ್ ಏನು ಅಂತ VTO ಎಕ್ಸಾಮ್ನಲ್ಲೇ ಖಂಡಿತ ಕೇಳ್ತಾರೆ. ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್. ಫೈಲ್ ರೀಡ್ ರೈಟ್ ಹೇಗೆ ನಡೆಯುತ್ತೆ HDFSನಲ್ಲಿ? ಅದು ತುಂಬಾ ಕಾಂಪ್ಲೆಕ್ಸ್ ಇರುತ್ತಾ? ತೆರೆಮರೆಯಲ್ಲಿ ಸ್ವಲ್ಪ ಕಾಂಪ್ಲೆಕ್ಸಿಟಿ ಇದೆ. RPC ರಿಮೋಟ್ ಪ್ರೊಸೀಜರ್ ಕಾಲ್ಸ್ ಯೂಸ್ ಆಗುತ್ತೆ, ಡೇಟಾ ಪೈಪ್ಲೈನ್ನಲ್ಲಿ ಹೋಗುತ್ತೆ, ಅಕ್ನಾಲೆಜ್ಮೆಂಟ್ಸ್ ಬರುತ್ತೆ. ಆದ್ರೆ ಯೂಸರ್ ಲೆವೆಲ್ ಅಲ್ಲಿ ತುಂಬಾ ಸಿಂಪಲ್. ಹಡೂಪ್ FS-LS ಅಂತ ಕೊಟ್ರೆ ಫೈಲ್ ಲಿಸ್ಟ್ ಬರುತ್ತೆ. ಹಡೂಪ್ FS-MKDIR ಇಂದ ಡೈರೆಕ್ಟರಿ ಮಾಡಬಹುದು. ಹಡೂಪ್ FS-put ಅಥವಾ ಕಾಪಿ ಫ್ರಮ್ ಲೋಕಲ್ ಇಂದ ಲೋಕಲ್ ಇಂದ HDFSಗೆ ಫೈಲ್ ಹಾಕ್ಬೋದು. ಗೆಟ್ ಅಥವಾ ಕಾಪಿ ಟು ಲೋಕಲ್ ಇಂದ ವಾಪಸ್ ತರಬಹುದು. ತುಂಬಾ ಸುಲಭ ಕಮಾಂಡ್ಸ್. ಗ್ರೇಟ್. ಸರಿ, ಸ್ಟೋರೇಜ್ ಬಗ್ಗೆ ಕ್ಲಿಯರ್ ಆಯಿತು. HDFS ಡೇಟಾವನ್ನ ಹಂಚಿಡುತ್ತೆ. ಆದರೆ ಆ ಹಂಚಿ ಹೋಗಿರೋ ಡೇಟಾವನ್ನ ಒಟ್ಟು ಸೇರಿಸಿ ಏನಾದರೂ ಅನಾಲಿಸಿಸ್ ಮಾಡೋದು, ಅದರಿಂದ ಏನಾದರೂ ಇನ್ಸೈಟ್ಸ್ ತೆಗೆಯೋದು, ಅದು ಹೇಗೆ? ಅಲ್ಲೇ ಮ್ಯಾಪ್ ರೆಡ್ಯೂಸ್ ಬರೋದು ಅಲ್ವಾ? ಎಕ್ಸಾಕ್ಟ್ಲಿ. ಮ್ಯಾಪ್ ರೆಡ್ಯೂಸ್ ಅನ್ನೋದು ಹಡೂಪ್ನ ಪ್ರೊಸೆಸಿಂಗ್ ಎಂಜಿನ್. ಇದು ಒಂದು ಪ್ರೋಗ್ರಾಮಿಂಗ್ ಮಾಡೆಲ್ ಮತ್ತೆ ಫ್ರೇಮ್ವರ್ಕ್. ದೊಡ್ಡ ದೊಡ್ಡ ಡೇಟಾ ಸೆಟ್ಗಳನ್ನ ಪ್ಯಾರಲಲ್ ಆಗಿ, ಅಂದ್ರೆ ಹಂಚ್ ಹೋಗಿರೋ ಡೇಟಾ ಎಲ್ಲಿದೆಯೋ ಅಲ್ಲೇ ಆಯಾ ಡೇಟಾ ನೋಡ್ಗಳ ಮೇಲೆ ಪ್ರಾಸೆಸ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ 2 ಫೇಸ್ಗಳಿವೆ: ಮ್ಯಾಪ್ ಫೇಸ್ ಮತ್ತೆ ರಿಡ್ಯೂಸ್ ಫೇಸ್. ಮ್ಯಾಪ್ ಮತ್ತು ರೆಡ್ಯೂಸ್. ಹೌದು. ಮ್ಯಾಪ್ ಫೇಸ್ನಲ್ಲಿ ಏನಾಗುತ್ತೆ ಅಂದ್ರೆ, ಇನ್ಪುಟ್ ಡೇಟಾ ತಗೊಂಡು ಅದನ್ನ ಫಿಲ್ಟರ್ ಮಾಡಿ, ಸಾರ್ಟ್ ಮಾಡಿ, ಕೀ ವ್ಯಾಲ್ಯೂ ಪೇರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಮೊದಲ ಹಂತದ ಪ್ರೊಸೆಸಿಂಗ್. ಆಮೇಲೆ ಶಫಲ್ ಅಂಡ್ ಸಾರ್ಟ್ ಅಂತ ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ ಇದೆ. ಇದು ಮ್ಯಾಪ್ ಔಟ್ಪುಟ್ ಅನ್ನ ತಗೊಂಡು ಒಂದೇ ಕೀ ಇರೋ ಎಲ್ಲಾ ವ್ಯಾಲ್ಯೂಗಳನ್ನ ಒಟ್ಟಿಗೆ ಗ್ರೂಪ್ ಮಾಡಿ ರೆಡ್ಯೂಸ್ ಟಾಸ್ಕ್ಗಳಿಗೆ ಕಳಿಸುತ್ತೆ. ಕೊನೆಗೆ ರೆಡ್ಯೂಸ್ ಫೇಸ್ನಲ್ಲಿ ಆ ಗ್ರೂಪ್ ಆದ ಡೇಟಾ ಮೇಲೆ ಫೈನಲ್ ಅಗ್ರಿಗೇಷನ್ ಅಥವಾ ಸಮರೈಸೇಷನ್ ನಡೆಯುತ್ತೆ. ಉದಾಹರಣೆಗೆ ಒಟ್ಟು ಮೊತ್ತ ಕಂಡಿಡಿಯೋದು, ಆವರೇಜ್ ತೆಗೆಯೋದು, ಹೀಗೆ. ಓಕೆ, ಇದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡ್ಬೋದಾ? ಖಂಡಿತ. ವರ್ಡ್ ಕೌಂಟ್ ಅನ್ನೋದು ಕ್ಲಾಸಿಕ್ ಉದಾಹರಣೆ. VTO ಎಕ್ಸಾಮಲ್ಲೂ ಇದನ್ನ ಕೇಳೋ ಸಾಧ್ಯತೆ ಹೆಚ್ಚು. ಅಂದ್ರೆ ಒಂದು ದೊಡ್ಡ ಟೆಕ್ಸ್ಟ್ ಫೈಲ್ ಕೊಟ್ಟು ಅದರಲ್ಲಿ ಪ್ರತಿ ಪದ ಎಷ್ಟು ಸಲ ಬಂದಿದೆ ಅಂತ ಕೌಂಟ್ ಮಾಡೋದು. ಮ್ಯಾಪ್ ಟಾಸ್ಕ್ ಏನ್ ಮಾಡುತ್ತೆ ಅಂದ್ರೆ, ಪ್ರತಿ ಪದ ಸಿಕ್ಕಾಗ್ಲೂ ವರ್ಡ್ (1) ಅಂತ ಒಂದು ಕೀ ವ್ಯಾಲ್ಯೂ ಪೇರ್ ಕೊಡುತ್ತೆ. ದ ಅಂತ ಬಂದ್ರೆ ದ(1), ಇನ್ನೊಂದ್ಸಲ ಬಂದ್ರೆ ಮತ್ತೆ ದ(1). ಶಫಲ್ ಅಂಡ್ ಸಾರ್ಟ್ ಆದ್ಮೇಲೆ ರೆಡ್ಯೂಸ್ ಟಾಸ್ಕ್ಗೆ ಒಂದೇ ಪದದ ಎಲ್ಲ 1ಗಳು ಒಟ್ಟಿಗೆ ಹೋಗುತ್ತೆ. ಉದಾಹರಣೆಗೆ ದ(111). ರೆಡ್ಯೂಸ್ ಟಾಸ್ಕ್ ಆ ಲಿಸ್ಟ್ನಲ್ಲಿರೋ ಎಲ್ಲ 1ಗಳನ್ನ ಕೂಡಿಸಿ ಫೈನಲ್ ಕೌಂಟ್ ಕೊಡುತ್ತೆ, ದ(50) ಅಂತ. ಆಹಾ, ಸಿಂಪಲ್ ಆಗಿ ಅರ್ಥ ಆಯ್ತು. ಮ್ಯಾಪ್ ಪ್ರತಿಯೊಂದಕ್ಕೂ ಒಂದು ಟ್ಯಾಗ್ ಕೊಡುತ್ತೆ, ರೆಡ್ಯೂಸ್ ಆ ಟ್ಯಾಗ್ಗಳನ್ನೆಲ್ಲ ಒಟ್ಟು ಮಾಡುತ್ತೆ. ಹೌದು. ಇದರಲ್ಲಿ ಇನ್ನು ಕೆಲವು ಕಾನ್ಸೆಪ್ಟ್ಸ್ ಇವೆ. ಕಂಬೈನರ್ ಅಂತ. ಇದು ಮ್ಯಾಪ್ ಟಾಸ್ಕ್ನ ಔಟ್ಪುಟ್ ಅನ್ನ ಅದು ರೆಡ್ಯೂಸ್ಗೆ ಹೋಗೋ ಮುಂಚೆನೆ ಲೋಕಲ್ ಆಗಿ ಸ್ವಲ್ಪ ಕಂಬೈನ್ ಮಾಡುತ್ತೆ. ಇದರಿಂದ ನೆಟ್ವರ್ಕ್ನಲ್ಲಿ ಕಳಿಸೋ ಡೇಟಾ ಕಮ್ಮಿಯಾಗಿ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಪಾರ್ಟಿಷನರ್. ಇದು ಮ್ಯಾಪ್ ಔಟ್ಪುಟ್ನಲ್ಲಿರೋ ಕೀಗಳನ್ನ ನೋಡಿ ಯಾವ ರೆಡ್ಯೂಸ್ ಟಾಸ್ಕ್ಗೆ ಆ ಡೇಟಾ ಹೋಗ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಸರಿ ಸರಿ, ಮ್ಯಾಪ್ ರೆಡ್ಯೂಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಐಡಿಯಾ ಬಂತು. ಆದರೆ ಹಡೂಪ್ 1.x ವರ್ಷನ್ನಲ್ಲಿ ಈ ಮ್ಯಾಪ್ ರೆಡ್ಯೂಸ್ನೇ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಿತ್ತು ಅಂತ ಕೇಳಿದ್ದೆ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತಾ? ವೈಆರ್ಎನ್ ಯಾಡ್ ಬಂತು? ಕರೆಕ್ಟ್. ಹಡೂಪ್ 1.x ನಲ್ಲಿ ಜಾಬ್ ಟ್ರ್ಯಾಕರ್ ಅಂತ ಒಂದೇ ಒಂದು ಮಾಸ್ಟರ್ ಪ್ರಾಸೆಸ್ ಇತ್ತು. ಅದೇ ಜಾಬ್ಗಳನ್ನ ಶೆಡ್ಯೂಲ್ ಮಾಡೋದು, ಕ್ಲಸ್ಟರ್ ರಿಸೋರ್ಸ್ಗಳನ್ನ CPU RAM ಮ್ಯಾನೇಜ್ ಮಾಡೋದು, ಟಾಸ್ಕ್ಗಳನ್ನ ಟಾಸ್ಕ್ ಟ್ರ್ಯಾಕರ್ ಸ್ಲೇವ್ ಪ್ರಾಸೆಸ್ಗಳಿಗೆ ಅಸೈನ್ ಮಾಡೋದು, ಅವುಗಳ ಹೆಲ್ತ್ ಮಾನಿಟರ್ ಮಾಡೋದು ಎಲ್ಲವನ್ನೂ ಒಂದೇ ಮಾಡ್ತಿತ್ತು. ಓ, ಅಂದ್ರೆ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ತರ ಆಯ್ತು.
ಹೌದು, ಅದು ಒಂದು ಸಮಸ್ಯೆ. ಇನ್ನೊಂದಂದ್ರೆ ಸ್ಕೇಲೆಬಿಲಿಟಿ ಬಾಟಲ್ ನೆಕ್. ಕ್ಲಸ್ಟರ್ ತುಂಬ ದೊಡ್ಡದಾದಾಗ ಜಾಬ್ ಟ್ರ್ಯಾಕರ್ ಮೇಲೆ ವಿಪರೀತ ಲೋಡ್ ಬೀಳ್ತಿತ್ತು. ಮತ್ತೆ ಜಾಬ್ ಟ್ರ್ಯಾಕರ್ ಡಿಸೈನ್ ಆಗಿದ್ದೇ ಮ್ಯಾಪ್ ರೆಡ್ಯೂಸ್ ಜಾಬ್ಗಳ್ಗೋಸ್ಕರ. ಸೊ ಹಡೂಪ್ ಕ್ಲಸ್ಟರ್ ಮೇಲೆ ಬೇರೆ ತರಹದ ಅಪ್ಲಿಕೇಶನ್ಗಳನ್ನ ಅಂದ್ರೆ ಗ್ರಾಫ್ ಪ್ರೊಸೆಸಿಂಗ್, ಸ್ಟ್ರೀಮಿಂಗ್ ಅಪ್ಲಿಕೇಶನ್ಗಳನ್ನ ರನ್ ಮಾಡೋಕೆ ಕಷ್ಟ ಆಗ್ತಿತ್ತು. ಈ ಲಿಮಿಟೇಷನ್ಗಳನ್ನ ಸರಿಪಡಿಸೋಕೆ ಅಂತಾನೆ ಹಡೂಪ್ 2.x ನಲ್ಲಿ ಯಾರ್ನ್ ಬಂತು. ಯಾರ್ನ್ ಅಂದ್ರೆ ಯೆಟ್ ಅನದರ್ ರಿಸೋರ್ಸ್ ನೆಗೋಷಿಯೇಟರ್. ಯೆಟ್ ಅನದರ್ ರಿಸೋರ್ಸ್ ನೆಗೋಷಿಯೇಟರ್. ಓಕೆ, ಇದೇನ್ ಮಾಡುತ್ತೆ? ಯಾರ್ನ್ನ ಮುಖ್ಯ ಐಡಿಯಾ ಏನಪ್ಪಾ ಅಂದ್ರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅನ್ನ ಅಪ್ಲಿಕೇಶನ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಇಂದ ಸಪರೇಟ್ ಮಾಡೋದು. ಯಾರ್ನ್ನಲ್ಲಿ ಗ್ಲೋಬಲ್ ಆಗಿ ರಿಸೋರ್ಸ್ ಮ್ಯಾನೇಜರ್ ಅಂತ ಒಂದು ಮಾಸ್ಟರ್ ಇರುತ್ತೆ. ಇದರ ಕೆಲಸ ಬರೀ ರಿಸೋರ್ಸ್ಗಳನ್ನ ಶೆಡ್ಯೂಲ್ ಮಾಡೋದಷ್ಟೇ. ಅಂದ್ರೆ ಯಾವ ಅಪ್ಲಿಕೇಶನ್ಗೆ ಎಷ್ಟು ಸಿಪಿಯು ಮೆಮರಿ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಪ್ರತಿ ಸ್ಲೇವ್ ಮಷೀನ್ ಡೇಟಾ ನೋಡ್ ಇದ್ದ ಹಾಗೆ ಮೇಲೆ ನೋಡ್ ಮ್ಯಾನೇಜರ್ ಅಂತ ಒಂದು ಏಜೆಂಟ್ ಇರುತ್ತೆ. ಇದು ಆ ಮಷೀನ್ನ ರಿಸೋರ್ಸ್ಗಳನ್ನ ಮಾನಿಟರ್ ಮಾಡುತ್ತೆ ಮತ್ತೆ ರಿಸೋರ್ಸ್ ಮ್ಯಾನೇಜರ್ ಹೇಳಿದ ಹಾಗೆ ಕಂಟೇನರ್ಗಳನ್ನ ಅಂದ್ರೆ ರಿಸೋರ್ಸ್ಗಳ ಒಂದು ಬಂಡಲ್, ಇಷ್ಟು ಸಿಪಿಯು ಇಷ್ಟು ರ್ಯಾಮ್ ಅಂತ ಲಾಂಚ್ ಮಾಡುತ್ತೆ. ಈಗ ಪ್ರತಿ ಅಪ್ಲಿಕೇಶನ್, ಉದಾಹರಣೆಗೆ ಒಂದು ಮ್ಯಾಪ್ ರಿಡ್ಯೂಸ್ ಜಾಬ್ ಅಥವಾ ಒಂದು ಸ್ಪಾರ್ಕ್ ಅಪ್ಲಿಕೇಶನ್ ರನ್ ಆಗ್ಬೇಕಾದ್ರೆ ಅದಕ್ಕಂತಾನೆ ಅಪ್ಲಿಕೇಶನ್ ಮಾಸ್ಟರ್ ಅಂತ ಒಂದು ಸ್ಪೆಷಲ್ ಕಂಟೇನರ್ ಸ್ಟಾರ್ಟ್ ಆಗುತ್ತೆ. ಓ, ಪ್ರತಿ ಅಪ್ಲಿಕೇಶನ್ಗೆ ಸಪರೇಟ್ ಮಾಸ್ಟರ್? ಹೌದು. ಈ ಅಪ್ಲಿಕೇಶನ್ ಮಾಸ್ಟರ್ ಏನ್ ಮಾಡುತ್ತೆ ಅಂದ್ರೆ ಮೊದಲು ರಿಸೋರ್ಸ್ ಮ್ಯಾನೇಜರ್ ಹತ್ರ ಹೋಗಿ ತನಗೆ ಬೇಕಾದ ರಿಸೋರ್ಸ್ಗಳನ್ನ, ಕಂಟೇನರ್ಗಳನ್ನ ಕೇಳುತ್ತೆ. ರಿಸೋರ್ಸ್ ಅಲೋಕೇಟ್ ಮಾಡಿದ್ಮೇಲೆ ಆ ಕಂಟೇನರ್ಗಳನ್ನ ತಗೊಂಡು ನೋಡ್ ಮ್ಯಾನೇಜರ್ಗಳ ಜೊತೆ ಮಾತಾಡಿ ತನ್ನ ಅಪ್ಲಿಕೇಶನ್ನ ಟಾಸ್ಕ್ಗಳನ್ನ ಆ ಕಂಟೇನರ್ಗಳಲ್ಲಿ ರನ್ ಮಾಡುತ್ತೆ. ಅಂದ್ರೆ ಜಾಬ್ ಟ್ರ್ಯಾಕರ್ನ ಕೆಲಸವನ್ನ ರಿಸೋರ್ಸ್ ಮ್ಯಾನೇಜರ್ ಮತ್ತೆ ಅಪ್ಲಿಕೇಶನ್ ಮಾಸ್ಟರ್ ನಡುವೆ ಹಂಚ್ಬಿಟ್ರು. ಕರೆಕ್ಟ್. ಇದರಿಂದ ಏನಾಯ್ತು ಅಂದ್ರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೇಲೆ ಲೋಡ್ ಕಮ್ಮಿ ಆಯ್ತು, ಸ್ಕೇಲೆಬಿಲಿಟಿ ಜಾಸ್ತಿ ಆಯ್ತು. ಮುಖ್ಯವಾಗಿ ಹಡೂಪ್ ಕ್ಲಸ್ಟರ್ ಈಗ ಕೇವಲ ಮ್ಯಾಪ್ ರೆಡ್ಯೂಸ್ಗೆ ಮಾತ್ರ ಸೀಮಿತ ಆಗ್ಲಿಲ್ಲ. ಯಾರ್ನ್ ಒಂದು ಜೆನೆರಿಕ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಆದ್ರಿಂದ ಇದರ ಮೇಲೆ ಬೇರೆ ಬೇರೆ ತರಹದ ಡಿಸ್ಟ್ರಿಬ್ಯೂಟೆಡ್ ಅಪ್ಲಿಕೇಶನ್ಗಳನ್ನ ರನ್ ಮಾಡಕ್ ಸಾಧ್ಯವಾಯಿತು. ಅಪಾಚಿ ಸ್ಪಾರ್ಕ್, ಫಾಸ್ಟ್ ಇನ್ ಮೆಮರಿ ಪ್ರೊಸೆಸಿಂಗ್, ಅಪಾಚಿ ಟೆಸ್, ಇಂಟರಾಕ್ಟಿವ್ ಕ್ವೆರಿ, ಅಪಾಚಿ ಫ್ಲಿಂಕ್, ಸ್ಟ್ರೀಮಿಂಗ್ ಪ್ರೊಸೆಸಿಂಗ್, ಹೀಗೆ ಪಲ್ಲೆ ತರಹದ ಪ್ರೊಸೆಸಿಂಗ್ ಫ್ರೇಮ್ವರ್ಕ್ಗಳು ಯಾನ್ ಮೇಲೆ ರನ್ ಆಗ್ತವೆ. ವಾವ್! ಅಂದ್ರೆ ಯಾರ್ನ್ ಬಂದ ಮೇಲೆ ಹಡೂಪ್ ಎಕೋಸಿಸ್ಟಮ್ ತುಂಬಾ ಫ್ಲೆಕ್ಸಿಬಲ್ ಆಯಿತು. ಖಂಡಿತವಾಗಿಯೂ. HDFS ಫೆಡರೇಷನ್, ನೇಮ್ ನೋಡ್ ಸ್ಕೇಲೆಬಿಲಿಟಿಗೋಸ್ಕರ ಮತ್ತೆ ಹೈ ಅವೈಲಬಿಲಿಟಿ, ನೇಮ್ ನೋಡ್ ಫೇಲ್ ಆದ್ರೂ ಸಿಸ್ಟಮ್ ಡೌನ್ ಆಗದೇ ಇರೋ ಹಾಗೆ ಆಕ್ಟಿವ್ ಪ್ಯಾಸಿವ್ ಸೆಟಪ್ ತರಹದ ಇಂಪ್ರೂವ್ಮೆಂಟ್ಸ್ ಕೂಡ ಹಡೂಪ್ 2.x ನಲ್ಲಿ ಬಂತು. ಯಾನ್ ಆರ್ಕಿಟೆಕ್ಚರ್ ಮತ್ತೆ ಅದರ ಬೆನಿಫಿಟ್ಸ್ ಕೂಡ VTU ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ? ಹೌದು. ಸಾರಾಂಶ ಹೇಳೋದಾದ್ರೆ ಹಡೂಪ್ ಅನ್ನೋದು ಒಂದು ಪವರ್ಫುಲ್ ಫ್ರೇಮ್ವರ್ಕ್. HDFS ಮೂಲಕ ಡಿಸ್ಟ್ರಿಬ್ಯೂಟೆಡ್ ಫಾಲ್ಟ್ ಟಾಲರೆನ್ಸ್ ಸ್ಟೋರೇಜ್ ಕೊಡುತ್ತೆ. ಮ್ಯಾಪ್ ರೆಡ್ಯೂಸ್ ಹಳೆ ವರ್ಷನ್ ಅಥವಾ YARN ಹೊಸ ವರ್ಷನ್ ಮೂಲಕ ದೊಡ್ಡ ಡೇಟಾ ಸೆಟ್ಗಳನ್ನ ಪ್ಯಾರಲಲ್ ಆಗಿ ಪ್ರಾಸೆಸ್ ಮಾಡೋಕೆ ಅವಕಾಶ ಕೊಡುತ್ತೆ. YARN ಬಂದ್ಮೇಲೆ ಕೇವಲ ಬ್ಯಾಚ್ ಪ್ರಾಸೆಸಿಂಗ್ ಅಲ್ಲದೆ ಇಂಟರಾಕ್ಟಿವ್, ಸ್ಟ್ರೀಮಿಂಗ್ ಹೀಗೆ ಪಲ ತರಹ ವರ್ಕ್ಲೋಡ್ಗಳನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಬಂತು. ಇದೆಲ್ಲವೂ ಕಡಿಮೆ ಖರ್ಚಲ್ಲಿ ಸ್ಕೇಲಬಲ್ ಆಗಿ ಸಿಗುತ್ತೆ. ತುಂಬಾನೇ ಚೆನ್ನಾಗಿ ವಿವರಿಸಿದ್ರಿ. HDFS, ಮ್ಯಾಪ್ ರೆಡ್ಯೂಸ್, ಯಾನ್, ಈ 3 ಪಿಲ್ಲರ್ಸ್ ಹಡೂಪ್ನ ಶಕ್ತಿ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಯಾನ್ ತರಹದ ಫ್ರೇಮ್ವರ್ಕ್ಗಳು ಹಡೂಪ್ ಅನ್ನ ಕೇವಲ ಬ್ಯಾಚ್ ಪ್ರೊಸೆಸಿಂಗ್ ಇಂದ ಆಚೆಗೆ ತಂದಿವೆ. ಇದು ಮುಂದಿನ ದಿನಗಳಲ್ಲಿ ಹಡೂಪ್ ಇಕೋಸಿಸ್ಟಮ್ನಲ್ಲೇ ಇನ್ನಷ್ಟು ರಿಯಲ್ ಟೈಮ್ ಅಥವಾ ನಿಯರ್ ರಿಯಲ್ ಟೈಮ್ ಡೇಟಾ ಅಪ್ಲಿಕೇಶನ್ಸ್ಗಳು ಹುಟ್ಟುಕೊಳ್ಳೋಕೆ ಹೇಗೆ ದಾರಿ ಮಾಡಿಕೊಡ್ಬೋದು? ಆಲೋಚಿಸಬೇಕಾದ ವಿಷಯ ಅಲ್ವಾ? ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಡಿಜಿಟಲ್ ಜಗತ್